ಎಲ್ಲಿಗ್ರಿ ಹೋಗ್ಬೇಕು? ದೇವಸ್ಥಾನಕ್ಕೆ. ಯಾಕೆ? ಮದ್ವೆ ಮಾಡ್ಕೊಳಕ್ಕೆ. ಇದಕ್ಕಿದ್ದಂಗೆ ಏನ್ರಿ ಮದ್ವೆ? ಮದ್ವೆ ಅಂದ್ರೆ ಮದ್ವೆ ಅಲ್ಲ ರಾಜಾ, ಮದ್ವೆಗೋಸ್ಕರ ಪರಿಹಾರ. ಪರಿಹಾರನಾ? ಅವತ್ತು ಪುರೋಹಿತ್ರ ಹೇಳಿದ್ರಲ್ಲ, ನಮ್ಮಿಬ್ಬರ ಜಾತಕದಲ್ಲಿ ಯಾವ್ದೋ ದೋಷ ಇದೆ ಅಂತ. ಪರಿಹಾರ ಮಾಡ್ಕೊಂಡ್ರೆ ನಮ್ ಮದ್ವೆ ಆಗತ್ತೆ ಅಂತ. ನಿಮ್ಮಿಬ್ರು ಜಾತಕದಲ್ಲಿ ಸಣ್ಣ ದೋಷ ಇದೆ ಅಷ್ಟೇ. ನಾಳೆ ಗುಡಿಗೆ ಬಂದು ಶಾಂತಿ ಪೂಜೆ ಮಾಡಿಸಿ, ಸರಿ, ಆಮೇಲೆ ನೀವು ಆರಾಮಾಗಿ ಮದುವೆ ಆಗ್ಬೋದು. ಇವತ್ತು ಪುರೋಹಿತರು ಫೋನ್ ಮಾಡಿ ದೇವಸ್ಥಾನಕ್ಕೆ ಬನ್ನಿ ಅಂದಿದ್ದಾರೆ. ಪುರೋಹಿತರಿಗೇನ್ ಬೇರೆ ಕೆಲಸ ಇಲ್ವಾ? ಪೂಜೆ ಪರಿಹಾರ ಮಾಡ್ಸೋದೇ ಪುರೋಹಿತ್ರ ಕೆಲ್ಸ. ನನ್ಗಿವತ್ ಬೇರೆ ಕೆಲಸ ಇದೆ ಕಣ್ರಿ. ತಗದ್ ಪಕ್ಕಕ್ಕಿಡ್ ರಾಜಾ, ನಮ್ ಮದ್ವೆಗಿಂತ ಮುಖ್ಯನಾ ಹೇಳು? ಇಲ್ಲಿ ತನಕ ಮದುವೆ ಅಂತಂದ್ರೆ ಎಷ್ಟೋ ಆಸೆ ಇತ್ತು. ಈಗ ಆಸೆ 2ರಷ್ಟಾಗಿದೆ ಅಲ್ವಾ? ದಿನ ನಮ್ ಮದ್ವೆ ಕನ್ಸಲ್ ಬರ್ತಿದೆ ಅಲ್ವಾ? ನಿಮ್ಗೆ ಹಾಗರ್ಥ ಆಯ್ತಾ? ನನಗ್ ಗೊತ್ತು ರಾಜಾ, ನಾವ್ ಒಂದಾಗೋ ಕ್ಷಣಕ್ಕೋಸ್ಕರ ನೀನ್ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಕಾಯ್ತಾ ಇದ್ಯಾ ಅಂತ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ? ಇರೋ 2 ಕಣ್ಣು ಕಿತ್ತಾಕೋಬೇಕು ಅನ್ಸ್ತಾ ಇದೆ. ಯಾಕ ರಾಜಾ, ನನ್ ಕಣ್ಣಿಂದ ಈ ಪ್ರಪಂಚ ನೋಡ್ಬೇಕು ಅಂತನಾ? ಈ ಪ್ರಪಂಚದಲ್ಲಿ ನಿಮ್ಮನ್ನ ನೋಡೋದಿಕ್ಕಾಗ್ದೆ. ಕಳ್ಳ. ಅದಕ್ಕೆ ನೀನಂದ್ರೆ ನಂಗೆ ತುಂಬಾ ಇಷ್ಟ ರಾಜಾ. ನಾನು ಯಾವಾಗ್ಲೂ ನಗಿಸ್ತಾನೇ ಇರ್ತೀಯ. ನನ್ ದುಃಖ ನಿನ್ಗೆ ನಗು ತರ ಅನ್ನಿಸ್ತಿದ್ಯಾ? ಇಷ್ಟು ದಿನ ನಾನ್ ಕಾದಿದ್ದಕ್ಕೂ ಸಾರ್ಥಕ ಆಯ್ತು ರಾಜಾ. ನನ್ ಜೀವನದಲ್ಲಿ ಯಾರಪ್ಪ ಬರ್ತಾರೆ ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಕಾಯ್ತಾ ಇದ್ದೆ ರಾಜಾ. ನನ್ ದುರಾದೃಷ್ಟ ನಿನ್ ಕೈಗೆ ಸಿಕ್ಕಾಕೊಂಡೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನೀನ್ ಸಿಕ್ತೆ ರಾಜಾ. ಒಬ್ರು ಕಣ್ಣಲ್ಲಿ ಪನ್ನೀರು, ಒಬ್ರು ಕಣ್ಣಲ್ಲಿ ಕಣ್ಣೀರು ಅಂದ್ರೆ ಇದೆ. ಹೌದು ರಾಜಾ, ನಮ್ ಮದ್ವೆ ಆಗ್ತಿರೋದ್ರಿಂದ ನಮ್ ಕಣ್ಣಲ್ಲಿ ಪನ್ನೀರು, ನಮ್ ಜೋಡಿ ನೋಡ್ದವ್ರಿಗೆಲ್ಲ ಕಣ್ಣೀರು. ಪ್ರತಿಯೊಂದನ್ನು ನಿಮ್ಮ ಅನುಕೂಲಕ್ಕೆ ಬದಲಾಯಿಸ್ಕೋತಿರಲ್ರಿ. ಮೊದ್ಲು ನಿಜವಾದ ವಿಷಯ ಅರ್ಥ ಮಾಡ್ಕೊಳ್ಳಿ. ನನ್ಗೆಲ್ಲ ಅರ್ಥ ಆಯ್ತು ರಾಜಾ. ನಿನ್ ಮನ್ಸು ನನಗ್ ಗೊತ್ತು, ನನ್ ಮನ್ಸು ನಿನಗ್ ಗೊತ್ತು. ನಮ್ಮಲ್ಲಿ ಅಪಾರ್ಥ ಅನ್ನೋದೇ ಇರಲ್ಲ. ನಡಿ, ಟೈಮ್ ಆಗುತ್ತೆ. ಇನ್ನೊಂದ್ಸಲ ಯೋಚನೆ ಮಾಡ್ರಿ, ಇದು ಇಬ್ರು ಜೀವನಕ್ಕೂ ಸಂಬಂಧಪಟ್ಟಿದ್ದು. ಏನಾಗಲ್ಲ, ನಮ್ಮಿಬ್ರು ಜೀವನಕ್ಕೂ ಸಂಬಂಧಪಟ್ಟಿದ್ದು. ಬೇಗ ಬಾರ. ಬಿಡ್ರಿ. ಅಯ್ಯೋ, ಅಖಿಲ್ ಅವನ್ ಕೆಲಸ ಅವನೇ ಮಾಡ್ಕೊಳ್ಳೋದಕ್ಕೆ ಇನ್ನು ಎಷ್ಟು ದಿನಗಳಾಗುತ್ತೋ ಏನೋ. ನೀನ್ ಈ ತರ ತಲೆ ಬಾಚ್ತಿರೋದನ್ನ ನೋಡಿದ್ರೆ ನಮ್ ಬಾಲ್ಯ ನನಗೆ ನೆನಪಾಗ್ತಿದೆ ಅಣ್ಣ. ಚಿಕ್ಕವರಿದ್ದಾಗ ಸ್ಕೂಲ್ಗೆ ಲೇಟ್ ಆಗತ್ತೆ ಅಂತ ನಿಂಗೂ ಒಬ್ಬಿಗೂ ನಾನೇ ತಲೆ ಬಾಚ್ತಾ ಇದ್ದೆ. ಹೌದು, ನೀನ್ ನಮ್ಮಿಬ್ರು ತಲೆ ಬಾಚಿ ನೀನ್ ತಲೆ ಬಾಚ್ಕೊಳ್ಳೋದನ್ನ ಮರೀತಿದ್ದೆ. ಆಗ ಅಮ್ಮನೇ ನಿನಗೆ ತಲೆ ಬಾಚ್ತಿದ್ರು. ಈ ಅಣ್ಣ ತಮ್ಮನ ಅನುರಾಗ ಎಲ್ಲೇ ಮೀರ್ ಹೋಗ್ತಿದೆ. ಈ ಟೈಮಲ್ಲಿ ನನ್ ಜೊತೆ ಇರ್ದೆ ಈ ಸುಮಾ ಆಂಟಿ ಎಲ್ಲಿ ಹೋಗಿ ಸತ್ತಿದಾಳೋ. ಏನ್ರಿ, ನನ್ನ ರಾಕಿ ಅಂತ ಅನ್ಕೊಂಡಿದ್ದೀರಾ ನೀವು? ಏನು ಸ್ಕೂಲಿಗೆ ರೆಡಿ ಮಾಡಿ ಕಳ್ಸೋ ಥರ ನನ್ನ ಕಳಿಸ್ತಾ ಇದ್ದೀರಾ? ರೆಡಿ ಮಾಡೋ ವಿಷಯದಲ್ಲಿ ಹೆಣ್ಮಕ್ಳಿಗೆ ಮಗ ಆಗ್ಲಿ ಗಂಡ ಆಗ್ಲಿ ಒಂದೇ. ಮಗ ಗಲಾಟೆ ಮಾಡಿದ್ರೆ ರಾಕಿಗೆ ಪನಿಷ್ಮೆಂಟ್ ಕೊಟ್ರಿ, ನನಗೂ ಕೊಡ್ತೀರಾ ಏನು? ಆ ವಿಷಯದಲ್ಲೂ ಹಾಗೆ ನಡ್ಕೋಬೇಕಾಗತ್ತೆ. ಹೋ, ಹಾಗಾದ್ರೆ ನಾನು ಇವಾಗ ಆಫೀಸ್ಗೆ ಹೋಗಲ್ಲ. ಮತ್ತೆ ಏನ್ ಪನಿಷ್ಮೆಂಟ್ ಕೊಡ್ತೀರಾ? ರಾಕಿಗಾದ್ರೆ ಗೋಡೆ ಕುರ್ಚಿ, ನಿಮಗೆ ಯಾಕೆ ನಿಲ್ಸಿದ್ರಿ ಹೇಳಿ. ನೀವ್ ಯಾವಾಗ್ಲೂ ಆಫೀಸ್ ಬಿಟ್ಟಿರಲ್ವಲ್ಲ? ಇವತ್ತು ಹೋಗಲ್ಲ. ಹಾಗಾದ್ರೆ ನಿಮ್ ಬದಲು ನಾನು ಆಫೀಸಿಗೆ ಹೋಗ್ತೀನಿ. ಹಾ, ರಾಕಿ ಸ್ಕೂಲ್ ಹೋಗಿಲ್ಲ ಅಂದ್ರೆ ಅವನ್ ಬದಲು ನೀವು ಸ್ಕೂಲ್ ಹೋಗ್ತೀರಾ? ರಾಕಿ ಜೊತೆ ಯಾಕ್ರಿ ಹೋಲಿಸ್ಕೋತೀರಾ? ನೀವೇ ಹೇಳಿದ್ರಲ್ಲ
ನಾನು ರಾಕಿ ಒಂದೇ ಅಂತ. ಆಫೀಸಿಗೆ ಲೇಟ್ ಆಗ್ತಿದೆ, ನೀವ್ ನಡೀರಿ. ನೆವರ್. ನಡೀರಿ ನಡೀರಿ. ಬನ್ನಿ ಕೆಳಗಡೆ ಹೋಣ. ನಾನು ಅಖಿಲ್ ರೆಡಿ ಅಭಿ. ಹಾ, ನಾನು ರೆಡಿ ಅಣ್ಣ. ಅಮ್ಮ ಹೋಗಿ ಬರ್ತೀನಿ. ಸರಿ ಅಭಿ. ಬನ್ನಿ ಹೋಗೋಣ. ಸರಿ ಅಣ್ಣ. ಛೇ, ನನಗೆ ಪ್ರೆಗ್ನೆನ್ಸಿ ಇಲ್ಲ ಅಂದಿದ್ರೆ ನಾನು ಕೂಡ ಆಫೀಸಿಗೆ ಹೋಗ್ತಿದ್ದೆ. ಊಟಕ್ಕೆ ಮನೆಗೆ ಬರ್ತೀರಾ, ಆಫೀಸಿಗೆ ಕಳಿಸ್ಲಾ? ನಾನು ಫೋನ್ ಮಾಡ್ತೀನಿ. ಹಾರಿಕಾ, 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 ಹರಿಕಾ, ಹಾರಿಕಾ, 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 ಏನಾಯ್ತು? ಹಾರಿಕಾ, ಅಯ್ಯೋ, ಹರಿಕಾ ಏನಾಯ್ತಮ್ಮ? ಹಾರಿಕಾ, 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 ಅಣ್ಣ ಡಾಕ್ಟರ್ ಫೋನ್ ಮಾಡಿ. ಹಾರಿಕಾ. ಹಲೋ ಡಾಕ್ಟರ್, ಎಲ್ಲಿದ್ದೀರಾ? ಪುರೋಹಿತ್ರೆ, ನಾವ್ ಬಂದಾಯ್ತು. ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಿದ್ದೆ. ನೀವಿಬ್ರು ಇಲ್ಲಿ ಬಂದು ಕೂತ್ಕೊಳ್ಳಿ. ನಮ್ಗಿವಾಗ ಮದ್ವೆ ಮಾಡ್ತೀರಾ ಪುರೋಹಿತ್ರೆ? ಮದುವೆ ಅಲ್ಲಪ್ಪ, ಪರಿಹಾರ. ನಿಮ್ ಜಾತಕದಲ್ಲಿರೋ ದೋಷದ ಪ್ರಕಾರ ಒಂದು ದಾರ ಕಟ್ಟಬೇಕು. ಏನ್ ಪುರೋಹಿತ್ರೆ, ಈ ಬಾಳೆ ಗಿಡಕ್ಕೆ ನನ್ ರಾಜ ತಾಳಿ ಕಟ್ಬೇಕಾ? ಇಲ್ಲಮ್ಮ, ಈ ಬಾಳೆ ಗಿಡನ್ನ ನಿನ್ ಗಂಡ ಅಂತ ಅನ್ಕೊಂಡು ನಿಮಗ್ ನೀವೇ ಈ ಅರ್ಶಿನ ತಾಳಿನ ನಿಮ್ ಕತ್ಗೆ ಹಾಕೋಬೇಕು. ಅಯ್ಯಪ್ಪ, ಉಳ್ಕೊಂಡೆ. ಅದ್ಯಾಕೆ ಗಂಡಸ್ರಲ್ವಾ ಹೀಗ್ ಮಾಡೋದು? ಅಂದ್ರೆ ನಿಮ್ ಜಾತಕದಲ್ಲೇ ಜಾಸ್ತಿ ದೋಷ ಇದೆ. ಕೂತ್ಕೊಳ್ಳಿ. ಸರಿ. ನೀನು ಕೂತ್ಕೊಳ್ಳಪ್ಪ. ಓಂ ನಮಸ್ತೆ ಶಿವೇ ಸ್ವಾನಗಂಬೆ, ನಮಸ್ತೆ ಜಗದ್ಭ್ಯಾರ್ಗೆ ವಿಶ್ವರೂಪೇ, ನಮಸ್ತೆ ಜಗದ್ಬಂದ್ಯಪಾದಾರವಿಂದೆ, ನಮಸ್ತೆ ಜಗತ್ಕಾರಣಿ ತ್ರಾಹಿ ದುರ್ಗೆ, ಅನಾಥಸ್ಯ ಧೀನಸ್ಯ ದುಷ್ಟಾತುರಸ್ಯ ತಸ್ಯ. ಓಂ. ಅಮ್ಮ ಅಮ್ಮ, ಅಲ್ಲಲ್ಲಮ್ಮ, ಇಲ್ಲಿ ಇಲ್ಲಿ ಇಲ್ಲೇ. ಹಾ. ಅಮ್ಮ, ಮನ್ಸಲ್ಲಿ ಮಮ ಅನ್ಕೊಂಡು ಈ ಅರ್ಶಿನ ತಾಳಿನ ಆ ಬಾಳೆ ಗಿಡಕ್ಕೆ ಮುಗಿಸಿ ನಿಮ್ ಕತ್ತಿಗೆ ಹಾಕೊಳ್ಳಿ. ಸರಿ ಪುರೋಹಿತ್ರೆ. ಹಾ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಶುಭಸೇ ಮಮ ಜೀವ ಶರದಾಸಂ ಮಾಂಗಲ್ಯಂ ಧಾರಣ ಸುಮೋರ್ತಸ್ಥೋ ಶುಭೋಸ್ತೋ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತೆ. ಏನಾಯ್ತು ಇಲ್ಲಿ? ಅಮ್ಮ. ಕಟ್ಟು ರಾಜ, ಕಟ್ಟು, ಕಟ್ಟು ರಾಜ, ಕಟ್ಟು. ಅಯ್ಯಪ್ಪ, ಇರು ರಾಜ, ಇರು, ಇರು ರಾಜ, ಇರು ರಾಜ. ಬಿಡ್ರಿ, ನಾನು ಹೋಗ್ತೀನಿ. ಅವ್ರಿಗೆ ಅವ್ರ ಭವಿಷ್ಯ ಕಣ್ಮುಂದೆ ಬಂತು ಅನ್ಸತ್ತೆ ಕಣಮ್ಮ. ಹೌದು ಪುರೋಹಿತ್ರೆ, ಇವತ್ತು ಆ ಬಾಳೆ ಗಿಡಕ್ಕಾದ ಗತಿ ನಾಳೆ ನನಗಾಗ್ಬಿಟ್ರೆ? ಇಲ್ಲ ರಾಜ, ನನ್ ಜಾತಕದಲ್ಲಿರೋ ದೋಷ ಆ ಗಿಡದ ರೂಪದಲ್ಲಿ ಹೋಯ್ತು. ನಾವು ಖುಷಿಯಾಗಿ ಮದ್ವೆ ಮಾಡ್ಕೋಬಹುದು. ಹೇಳಿ ಪುರೋಹಿತ್ರೆ.
ಪುರೋಹಿತ್ರೆ, ಹೇಳಿ ಪುರೋಹಿತ್ರೆ. ಆ? ಹೌದಪ್ಪ, ಇದರಿಂದ ನಿಮ್ ದೋಷ ನಿವಾರಣೆ ಆಗಿದೆ. ನೀವಿನ್ನು ನಿಶ್ಚಿಂತೆಯಿಂದ ಮದುವೆ ಮಾಡ್ಕೋಬಹುದು. ನನಗೆ ಈ ಮದುವೆನೂ ಬೇಡ, ಏನು ಬೇಡ, ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯ ರಾಜ? ನಿನ್ನೇನಾದ್ರೂ ನಮ್ಮ ಅಭಿ ನೋಡ್ದ ಅಂದ್ರೆ ಸಾಯಿಸ್ಬಿಡ್ತಾನೆ. ಅದೇ ನನ್ನ ಮದ್ವೆ ಮಾಡ್ಕೊಂಡೆ ಅಂತ ಇಟ್ಕೋ, ಅತ್ತೆ ಗಂಡ ಅಂತ ಬಿಟ್ಬಿಡ್ತಾನೆ. ಯೋಚನೆ ಮಾಡು. ಇವಳು ಹೇಳ್ತಿರೋದು ನಿಜಾನೇ. ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಭಿ ಸಾಯಿಸ್ಬಿಡ್ತಾನೆ, ಮಾಡ್ಕೊಂಡ್ರೆ ಇವಳು ಸಾಯಿಸ್ತಾಳೆ. ಏನಪ್ಪಾ ಮಾಡ್ಲಿ ದೇವ್ರೆ. ಪುರೋಹಿತ್ರೆ, ನಮ್ ಮದ್ವೆಗೆ ಒಳ್ಳೆ ಮುಹೂರ್ತ ಇಟ್ಕೊಡಿ. ಸರಿನಮ್ಮ, ಶುಭ ಆಗ್ಲಿ. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ಬನ್ನಿ ನೋಡಿ. ನನ್ನ ವೈಫ್ ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ದಾಳೆ ಡಾಕ್ಟರ್, ಬೇಗ ನೋಡಿ. ನನ್ನ ಸೊಸೆ ಈಗ ಬಸ್ರಿ ಡಾಕ್ಟರ್, ಸಡನ್ ಆಗಿ ಬಿದ್ದೋದ್ಲು. ಏನಾಗಿದೆ ಅಂತ ನೋಡಿ. ಅವಳು ತುಂಬ ಹೆಲ್ದಿಯಾಗೇ ಇದ್ಲು ಡಾಕ್ಟರ್. ಯಾಕೆ ಬಿದ್ದೋದ್ಲು ಗೊತ್ತಾಗ್ತಿಲ್ಲ. ಈಗ ನಮ್ಮ ಫ್ಯಾಮಿಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಪ್ಲೀಸ್ ಮಗುನ ತೆಗೆದ್ಬಿಡಿ. ಈ ಹುಡುಗಿ ಈ ಮನೆಯವಳ? ವೀಲ್ ಚೇರಲ್ಲಿರೋದು ಇವಳ ಗಂಡನಾ? ಏನ್ ಡಾಕ್ಟರ್ ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ಚೆಕ್ ಮಾಡಿ. ನಥಿಂಗ್ ಟು ವರಿ, ಎಲ್ಲ ಸರಿಯಾಗಿದೆ. ಸುಸ್ತಾಗಿದ್ರಿಂದ ಪ್ರಜ್ಞೆ ತಪ್ಪಿರ್ಬೇಕು. ಸುಸ್ತಾ? ಅವಳಿಗೆಲ್ಲ ಕರೆಕ್ಟಾಗೇ ಕೊಡ್ತೀವಿ ಡಾಕ್ಟರ್. ಅವಳಿಂದ ಯಾವ ಕೆಲಸನೂ ಮಾಡಿಸ್ತಿಲ್ಲ. ಒಂದೊಂದ್ಸಲ ಟೆನ್ಷನ್ ಮಾಡ್ಕೊಂಡ್ರೂ ಹೀಗಾಗುತ್ತೆ. ಬಟ್ ಡೋಂಟ್ ವರಿ, ಇನ್ನೂ ಸ್ವಲ್ಪ ಹೊತ್ತಲ್ಲೇ ಕಂಡುಬಿಡ್ತಾಳೆ. ಅವಳಿಗೆ ಯಾವ ಟೆನ್ಷನು ಇಲ್ಲ ಡಾಕ್ಟರ್. ನೆನ್ನೆ ಅವ್ರ ಅಮ್ಮ ಬಂದು ಸಾಲದ ಬಗ್ಗೆ ಹೇಳಿದ್ರಲ್ಲ ಅಖಿಲ್, ಆ ಟೆನ್ಷನ್ನೇ ಆಗಿರಬೇಕು. ಈಗ ಹೇಗಿದ್ಯಾ ಹಾರಿಕಾ? ನಿಧಾನ ಹಾರಿಕಾ. ಹಾರಿಕಾ ಅವರೇ, ಈಗ ನಿಮ್ಮ ಬೇಬಿನ ತೆಗಿಯೋಕ್ಕಾಗಲ್ಲ. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ನೀವು ಈ ಬೇಬಿನ ಪಡಿಲೇಬೇಕಾಗತ್ತೆ, ಮಗುನ ಹೆರ್ಲೇಬೇಕು. ನನಗೆ ಏನಾಗಿದೆ? ಏನೂ ಆಗಿಲ್ಲ, ಸುಸ್ತಾಗಿ ಬಿದ್ದೋದೆ ಅಷ್ಟೇ. ಆತಂಕ ಪಡಬೇಕಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದಾ ಡಾಕ್ಟರ್? ಅಷ್ಟೇನಾ? ನನಗೂ ನನ್ನ ಮಗುಗೂ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ, ನಾನು ಇವ್ರನ್ನ ಒಂದ್ಸಲ ಟೆಸ್ಟ್ ಮಾಡಬೇಕು. ನೀವೆಲ್ಲರೂ ಸ್ವಲ್ಪ ಆಚೆ ಇರ್ತೀರಾ? ಬನ್ನಿ. ನೀವ್ಯಾಕೆ ಇಲ್ಲಿದ್ದೀರಾ? ಇದು ನಮ್ಮ ಮನೆ. ಮತ್ತೆ ವೀಲ್ ಚೇರಲ್ಲಿದ್ದು ನಿಮ್ಮ ಗಂಡನಾ? ಹೌದು, ದೊಡ್ಡವರು ನಮ್ಮತ್ತೆ, ಪಕ್ಕದಲ್ಲಿದ್ದಿದ್ದು ನನ್ನ ಓರ್ಗಿದ್ದೆ, ಇನ್ನಿಬ್ಬರಿದ್ದವರು ನನ್ನ ಭಾವಂದರು. ಇದು ನಮ್ಮ ಫ್ಯಾಮಿಲಿ. ನೀವು ಪ್ರೆಗ್ನೆನ್ಸಿ ಯಾಕೆ ಬೇಡ ಅನ್ಕೊಂಡ್ರಿ? ಇಷ್ಟು ಒಳ್ಳೆ ಫ್ಯಾಮಿಲಿ ಇರಬೇಕಾದ್ರೆ ನೀವ್ಯಾಕೆ ಅಂಥ ಡಿಸಿಷನ್ ತಗೊಂಡ್ರಿ? ಆ ವಿಷಯನೆಲ್ಲ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಡಾಕ್ಟರ್. ದಯವಿಟ್ಟು ನೀವು ನಮ್ಮವ್ರಿಗೆ ಯಾವ ವಿಷಯನೂ ಹೇಳಬೇಡಿ. ನಾನು ಡಾಕ್ಟರ್, ಸುಳ್ಳು ಹೇಳಬಾರ್ದು. ಪ್ಲೀಸ್ ಡಾಕ್ಟರ್, ನಿಮಗೆ ಸುಳ್ಳು ಹೇಳಿ ಅಂತ ಹೇಳ್ತಿಲ್ಲ.
ನಿಜ ಹೇಳ್ಬೇಡಿ ಅಂತಿದ್ದೀನಿ. ಡಾಕ್ಟರ್ಸು ನಿಜಾನೇ ಹೇಳಬೇಕು. ಕೆಟ್ಟದ್ ಮಾಡೋ ಯಾವ ನಿಜಾನೂ ಯಾರಿಗೂ ಹೇಳ್ಬಾರ್ದು ಡಾಕ್ಟರ್. ನನ್ನನ್ನು ನಿಮ್ಮ ತಂಗಿ ಅನ್ಕೊಳ್ಳಿ. ಒಂದು ನಿಮಿಷ ಡಾಕ್ಟರ್. ತಗೊಳ್ಳಿ ಪ್ಲೀಸ್ ಡಾಕ್ಟರ್, ಇದು ನನ್ನ ರಿಕ್ವೆಸ್ಟ್, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಡಾಕ್ಟರ್, ಪ್ಲೀಸ್. ನೀವಿಷ್ಟೊಂದು ಹೇಳ್ತಿದ್ದೀರಾ ಅಂದಮೇಲೆ ನಾನು ಯಾವ ವಿಷಯನೂ ಹೇಳಲ್ಲ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್ ಹೀಗೇಗಿದೆ? ನಾನು ಅವ್ರ ಜೊತೆ ಮಾತಾಡಿದೆ, ಸ್ವಲ್ಪ ಸ್ಟ್ರೆಸ್ ಆಗಿತ್ತು ಅಂದರು. ಅವರಿಗೆ ಪ್ರೆಷರ್ ಕೊಡದೆ ಪೀಸ್ಫುಲ್ ಆಗಿರೋ ಥರ ನೋಡ್ಕೊಳ್ಳಿ, ಒಳ್ಳೆ ಫುಡ್ ಕೊಡಿ. ಓಕೆ ಡಾಕ್ಟರ್, ಏನಾದರೂ ಟೆಸ್ಟ್ಗಳು ಮಾಡಬೇಕಾ? ಅವಶ್ಯಕತೆ ಇಲ್ಲ, ಈಗ ಅವ್ರು ಚೆನ್ನಾಗೇ ಇದ್ದಾರೆ. ಅರ್ಜೆಂಟ್ ಸರ್ಜರಿ ಬಂದಿದೆ, ನಾನು ಹೋಗಬೇಕು. ಥ್ಯಾಂಕ್ಸ್ ಡಾಕ್ಟರ್. ಬರ್ತೀನಿ. ಓಕೆ ಡಾಕ್ಟರ್, ಬನ್ನಿ. ಒತ್ತಡ ಕಡಿಮೆ ಮಾಡ್ಕೋ ಹಾರಿಕಾ. ಸಾಲದ ಬಗ್ಗೆ ನಿಮ್ಮ ಬಾವ ನೋಡ್ಕೋತಾರೆ. ಆ ಟೆನ್ಷನ್ ಎಲ್ಲ ಬಿಟ್ಬಿಡು. ನಿನಗೇನು ಬೇಕೋ ಟೈಮಿಗೆ ಸರಿಯಾಗಿ ನಾನೆಲ್ಲ ನೋಡ್ಕೋತೀನಿ. ಬಿಡು ವಸು, ನೀನು ಅಭಿ ಮಕ್ಕಳನ್ನ ನೋಡ್ಕೋಬೇಕಲ್ವಾ? ಹಾರಿಕನ್ನ ನಾನು ನೋಡ್ಕೋತೀನಿ. ನಿಮಗ್ಯಾಕೆ ಶ್ರಮ ಅತ್ತೆ, ನಾನು ನೋಡ್ಕೋತೀನಿ ಬಿಡಿ. ಅತ್ತೆಗೆ ನಿನ್ನ ಮೇಲೆ ನಂಬಿಕೆ ಹೋಗಿದೆ ವಸು ಅಕ್ಕ, ಅದಕ್ಕೆ ಅವರು ನನ್ನ ನೋಡ್ಕೋತೀನಿ ಅಂತಿದ್ದಾರೆ. ನನಗೆ ಬೇರೆ ಕೆಲಸ ಏನಿದೆ ವಸು? ಸುಮ್ಮನೆ ಇರ್ತೀನಲ್ವಾ? ಹಾರಿಕನ್ನ ನಾನು ನೋಡ್ಕೋತೀನಿ. ಹೊಸವರು ಅದಕ್ಕೆ ಇದ್ದಾರಲ್ಲಮ್ಮ, ಹಾರಿಕಾಗೆ ಯಾವುದೇ ತೊಂದರೆ ಆಗದಿರೋ ಥರ ಅವ್ರು ನೋಡ್ಕೊಳ್ತಾರೆ. ನೀನು ರೆಸ್ಟ್ ತಗೊಳಮ್ಮ. ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿರ್ತಾರೆ. ಬಸ್ರಿ ಹೆಣ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋಬೇಕು. ತುಂಬ ಥ್ಯಾಂಕ್ಸ್ ಅತ್ತೆ. ನನ್ನ ನೀವು ನೋಡ್ಕೊಂಡ್ರೆ ನನಗೆ ಯಾವ ಪ್ರಾಬ್ಲಮ್ಮು ಇರಲ್ಲ. ನಮ್ಮಮ್ಮ ಜೊತೆ ಇದ್ದಂಗೆ ಇರುತ್ತೆ. ನಿನ್ನ ನಿಮ್ಮಮ್ಮನ ಥರನೇ ನೋಡ್ಕೋತೀನಿ, ಸರಿನಾ? ವಸ್ಸು ಅಕ್ಕಂಗೆ ಟಾರ್ಚರ್ ಶುರುವಾಗಿದೆ. ಏನಕ್ಕೆ ಯೋಚನೆ ಮಾಡ್ತಿದ್ಯಾ? ಹಾರಿಕಾಗ್ ಹಾಗಾಯ್ತು ಅಂತನಾ? ಗಾಬರಿ ಆಗೋಂಥದ್ದು ಏನೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ. ನಾನು ಯೋಚನೆ ಮಾಡ್ತಿರೋದು ಅದನ್ನೆಲ್ಲ. ಅದಕ್ಕೆ ಹಾರಿಕ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ. ಅದು ಸಾಲದ ವಿಷಯ ಅಂತ ನಿನ್ನೆ ಅವರಮ್ಮ ಹೇಳಿದ್ರಲ್ಲ. ಸಾಲ ಅಲ್ಲ ಅದಕ್ಕೆ, ಅದನ್ನು ಬಿಟ್ಟು ಹಾರಿಕ ಬೇರೇನೋ ತಪ್ಪು ಮಾಡಿದ್ದಾಳೆ ಅಂತ ಅನಿಸ್ತಿದೆ.
ಯಾಕಾಗ ಅನ್ಕೋತಿದ್ಯಾ? ಆಗಲೇ ಬಂದಿದ್ದ ಡಾಕ್ಟರ್ ನಮ್ಮನ್ನೆಲ್ಲ ಆಚೆ ಕಳಿಸಿ ಹಾರಿಕಾ ಜೊತೆ ಪ್ರೈವೇಟಾಗಿ ಮಾತಾಡಿದ್ರಲ್ಲ, ಆಗ ಹಾರಿಕಾ ಡಾಕ್ಟ್ರಿಗೆ ದುಡ್ಡು ಕೊಟ್ಲು. ಯಾಕೆ ಅಖಿಲ್? ಅದೇ ಅರ್ಥ ಆಗ್ತಿಲ್ಲ ಅದಕ್ಕೆ. ಅಷ್ಟೊಂದು ದುಡ್ಡನ್ನ ಡಾಕ್ಟರ್ ಕೊಡೋ ಅವಶ್ಯಕತೆ ಏನಿತ್ತು? ಅವಳು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಾಗಲಿಂದ ಹಾರಿಕಾ ಸಸ್ಪಿಷಿಯಸ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ.